ಪ್ರಭು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಇವತ್ತಿಗೆ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಆಮೋಸನ ಪ್ರವಾದನೆಯ ಗ್ರಂಥ 8ನೇ ಅಧ್ಯಾಯ 11ನೇ ವಚನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವೆನು. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. Behold, the day are coming, says the Lord God, that I will send a famine on the land, not a famine of bread, nor a thirst for water, but of hearing the words of the Lord. ಪ್ರೀತಿಯ ದೇವ ಜನರೇ, ದೇವರ ವಾಕ್ಯವೆಂಬ ಕ್ಷಾಮ ಉಂಟಾಗುತ್ತದೆ ಎಂಬ ಸ್ಪಷ್ಟ ಎಚ್ಚರಿಕೆ ಇಲ್ಲಿದೆ. ಆ ಕ್ಷಾಮ ಆಹಾರ ಅಥವಾ ನೀರಿನ ಕ್ಷಾಮವಲ್ಲ, ಬದಲು ದೇವರ ವಾಕ್ಯ ಅಥವಾ ಆಧ್ಯಾತ್ಮಿಕ ಕ್ಷಾಮ ಉಂಟಾಗುತ್ತದೆ. ಅಂದಿನ ಜನರು ಪ್ರವಾದಿಗಳ ಮೂಲಕ ದೇವರ ವಾಕ್ಯವನ್ನು ಹುಡುಕುತ್ತಿದ್ದರು. ಯಾಕೆ ಆಧ್ಯಾತ್ಮಿಕ ಕ್ಷಾಮ ಉಂಟಾಗುತ್ತದೆ ಎಂದು ದೇವರು ಎಚ್ಚರಿಸುತ್ತಾನೆ ಅಂದರೆ, ದೇವ ಜನಾಂಗ ಇಸ್ರಾಯೇಲ್ ದೇವರ ಕಡೆಗೆ ಅವಿಧೇಯತೆ ತೋರಿದರು. ದೇವರನ್ನು ತಿರಸ್ಕರಿಸಿದ ಪರಿಣಾಮವಾಗಿ ವಾಕ್ಯದ ಕ್ಷಾಮ ಬರುತ್ತದೆ ಎಂಬ ಸ್ಪಷ್ಟ ಎಚ್ಚರಿಕೆಯನ್ನು ಇಲ್ಲಿ ಪ್ರವಾದಿ ಆಮೋಸನ ಮೂಲಕ ದೇವರು ತಿಳಿಸುತ್ತಾನೆ. ಅಂದರೆ ಧರ್ಮಗ್ರಂಥದ ಕೊರತೆ ಅಥವಾ ಬೈಬಲ್ನ ಕೊರತೆಯ ಬಗ್ಗೆ ಮಾತನಾಡುವುದಿಲ್ಲ. ಈ ಮಾತು ಹೀಬ್ರೂ ಧರ್ಮಗ್ರಂಥಗಳಾದಂಥ ತೋರಾ, ನಬಿಹೀಮ್, ಕೆಟುಬೀಮ್, ತನಕ್ ಇವುಗಳು ನಾಶವಾಗುತ್ತದೆ ಎಂಬ ಅರ್ಥವಲ್ಲ. ದೇವರ ವಾಕ್ಯದ ಕ್ಷಾಮ ಅಂದರೆ ನಿಜವಾದ ಅರ್ಥ ಏನೆಂದರೆ, ದೇವರು ಶಿಕ್ಷೆಯ ರೂಪವಾಗಿ ಪ್ರವಾದಿಗಳ ಮೂಲಕ ಸಂವಹನ ಮಾಡುವುದನ್ನು ನಿಲ್ಲಿಸುತ್ತಾನೆ ಎಂದು ಅರ್ಥವಾಗಿದೆ. ಇಸ್ರಾಯೇಲ್ ಜನ ದೇವರ ಸಂದೇಶವನ್ನು ಪ್ರವಾದಿಗಳ ಮೂಲಕ ತಿರಸ್ಕರಿಸಿದ ಕಾರಣ ತನ್ನ ಜನಾಂಗ ಸಂಕಷ್ಟಗಳಲ್ಲಿ ದೇವರ ಧ್ವನಿಯನ್ನು ಹುಡುಕುವಾಗ ದೇವರು ತನ್ನ ಸ್ವರವನ್ನು ತಡೆಹಿಡಿಯುತ್ತಾನೆ. ಸಮುದ್ರದಿಂದ ಸಮುದ್ರಕ್ಕೆ, ಉತ್ತರದಿಂದ ಪೂರ್ವಕ್ಕೆ ಅಲೆದಾಡಿದರೂ ದೇವರ ಸ್ವರ ಕೇಳಿಸಿಕೊಳ್ಳಲು ಅಸಾಧ್ಯ. ದೇವರ ವಾಕ್ಯದ ನಿಮ್ಮ ನಿರಂತರ ಹುಡುಕಾಟ ಅದು ನಿರರ್ಥಕ. ಭೌತಿಕ ಕ್ಷಾಮಕ್ಕಿಂತಲೂ ಆಧ್ಯಾತ್ಮಿಕ ಕ್ಷಾಮ ವಿನಾಶಕಾರಿ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯೇ, ನಮ್ಮ ಬಳಿಯಲ್ಲಿಯೂ ದೇವರ ವಾಕ್ಯ ಅಥವಾ ಬೈಬಲ್ ಇರಬಹುದು. ಚರ್ಚ್ಗೆ ಹೋಗಬಹುದು, ಆರಾಧನೆಗೆ ಹೋಗಬಹುದು, ಪ್ರಾರ್ಥನೆಗಳಿಗೆ ಭಾಗವಹಿಸಬಹುದು, ಸಭೆ ಬಿಟ್ಟು ಸಭೆಗಳಿಗೆ ಹೋಗಬಹುದು. ಆದರೆ ದೇವರ ಸ್ವರಗಳನ್ನು ನಾವು ಕೂಡ ತಿರಸ್ಕರಿಸುವುದಾದರೆ, ನಮ್ಮ ಮನೆಯಲ್ಲಿ ಬೈಬಲ್ ಇದ್ದರೂ, ನಾವು ಚರ್ಚಿಗೆ ಹೋದರೂ ಕೂಡ, ಆರಾಧನೆಗೆ ಹೋದರೂ ಕೂಡ ದೇವರ ಸ್ವರವನ್ನು ಕೇಳಲು ನಮಗೆ ಆಗುವುದಿಲ್ಲ. ನಾವು ಎಷ್ಟೇ ಪ್ರಯತ್ನಗಳು ಪಟ್ಟರೂ ಅದು ನಿರರ್ಥಕ ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸುತ್ತದೆ. ಹಾಗಾಗಿ ನಾವು ದೇವರನ್ನು ತಿರಸ್ಕರಿಸದೇ ಇರೋಣ, ದೇವರನ್ನು ಘನತೆಯಿಂದ ಕಾಣೋಣ. ದೇವರ ವಾಕ್ಯವನ್ನು, ದೇವರ ಆಲಯವನ್ನು, ಪ್ರಾರ್ಥನೆಯ ಸಮಯವನ್ನು ನಾವು ಘನತೆಯಿಂದ ಗೌರವಿಸೋಣ. ಆ ಮೂಲಕ ದೇವರು ನಮ್ಮ ಜೊತೆ ಮಾತನಾಡಲಿ. ಆತನ ಸ್ವರವನ್ನು ನಾವು ಕೇಳೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನು ದಯಾಮಯನೂ ಆಗಿರುವ ದೇವರೇ, ಈ ಒತ್ತಾರೆಯಲ್ಲಿ ನಿನಗೆ ವಂದಿಸ್ತೇವೆ. ನಿನ್ನ ವಾಕ್ಯವನ್ನು ತಿರಸ್ಕರಿಸದೆ, ಪ್ರಾರ್ಥನೆಯ ಸಮಯವನ್ನು ತಿರಸ್ಕರಿಸದೆ, ದೇವಾಲಯವನ್ನು ನಾವು ತಿರಸ್ಕರಿಸದೆ ಎಚ್ಚರಿಕೆಯಿಂದ ಗೌರವಿಸುವಂತೆ, ಕ್ರೈಸ್ತ ಬದುಕಿನಲ್ಲಿ ಘನತೆಯಿಂದ ಬಾಳುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ನಿನ್ನ ಸ್ವರಕ್ಕೆ ನಮಗೆ ಕಿವಿಗೊಡು ಸ್ವಾಮಿ. ನಿನ್ನ ಸ್ವರ ನಮ್ಮ ಹೃದಯದಲ್ಲಿ ಬರಲಿ ಕರ್ತನೆ. ನಿಮ್ಮ ಸ್ವರ ನಮ್ಮ ಕಿವಿಗೆ ಬೀಳಲಿ ಕರ್ತನೆ. ನಿನ್ನ ಸ್ವರ ಕೇಳುವಾಗ
ನಾವು ರೂಪಾಂತರವಾಗಲು ನಮಗೆ ಸಹಾಯ ಮಾಡು. ಆಮೇನ್.